ಒಂದ್ಸರಿ ಹೇಳಿದ್ರೆ ಮನುಷ್ಯರು ಅರ್ಥ ಮಾಡ್ಕೊಳ್ತಾರೆ, ಕತ್ತೆಗಳು ಅರ್ಥ ಮಾಡ್ಕೊಳಲ್ಲ. ನಾನು ಕತೆ ನಮ್ಮ ಅಣ್ಣನ ಕತೆ ಯಾವಾಗಲೂ ಒಂದ್ಸರಿ ಫ್ರೆಂಡ್ ಜೊತೆ ಈಚೆ ಹೋಗ್ತೀನಪ್ಪ, ಅದಕ್ಕೆ ಈಗ ಆಡ್ಬೇಕಾ? ನೀವೇನು ಹೋಗೋದೇ ಅಂತ ಹೆಣ್ಮಕ್ಳು ರೋಡ್ ಸುತ್ಕೊಂಡು ಅಲಿತಾ ಇದ್ರೆ ನೋಡಿದವ್ರು ಏನಂತಾರೆ? ಹೆಣ್ಮಕ್ಳು ಅಂದ್ರೆ ಫ್ರೆಂಡ್ಸ್ ಜೊತೆ ಹೋಗೋದೇ ತಪ್ಪ. ಫ್ರೆಂಡ್ಸ್ ಜೊತೆ ಹೋಗೋದು ತಪ್ಪಲ್ಲ, ಎಲ್ಲಿಗೆ ಹೋಗ್ತೀನಿ ಅನ್ನೋದು ಮುಖ್ಯ. ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ? ನಾನೇನು ಚಿಕ್ಕ ಹುಡುಗಿ ಅಲ್ಲ. ಭಾರಿ ದೊಡ್ಡವಳಾಗ್ಬಿಟ್ಟಿದ್ಯಾ, ನಿನಗೆ ಮದುವೆ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು. ನನ್ಗೆ ಗೊತ್ತು, ನನಗೆ ಮದುವೆ ಮಾಡಿ ಮನೆಯಿಂದ ಆಚೆ ಕಳಿಸಿ ನೀನು ಒಬ್ಬನೇ ಖುಷಿಯಾಗಿರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಲ್ವಾ? ಸರಿ ಬಿಡು, ನಾನು ಮನೆ ಬಿಟ್ಟು ಹೋಗ್ತೀನಿ. ಗುಬೆ, ನಾನು ಹಂಗೆಲ್ಲ ಹೇಳಿದ್ದು. ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನಗೆ ತಾನೇ ಬೇಜಾರಾಗೋದು. ನನ್ನ ಒಬ್ಬಳೇ ಇರೋದು ಬುದ್ಧು ತಂಗಿ, ಹಿಂಗೇನಾದ್ರು ಆದ್ರೆ ಅದು ನೀನು ಮೊದಲೇ ಹೇಳ್ಬೇಕಿತ್ತು ತಾನೇ ಅಲ್ಲಿಗೆ ಹೋಗ್ಬೇಡ ಅಂತ. ಸರಿ ಸರಿ, ಹೊಟ್ಟೆ ಸಿಗಲ್ಲ, ಅಲ್ಲಿ ಏನಾದ್ರು ಮಾಡ್ಕೊಡೋಣ. ಈ ಖುಷಿಗೆ ನಿಂಗೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಬಾ. ಉಪ್ಪಿಟ್ಟ? ಅಯ್ಯೋ, ಯಾಕಡೆ ಹೆಂಗ್ ಓಡೋಗ್ತಾ ಇದ್ಯಾ? ಬರೀ ಉಪ್ಪಿಟ್ಟು ತಿನ್ಸಿ ತಿನ್ಸಿ ನನ್ನೇ